ಲಲಿತಾ, ಈ ಹಾಲು ಹುಕ್ದಾಗೆ ನಿಮ್ಮಿಬ್ಬರ ಜೀವನದಲ್ಲೂ ಸಂತೋಷ ಅನ್ನೋದು ಹುಕ್ ಕರಿಬೇಕಮ್ಮ. ಹೀಗೆ ನಾಚ್ಕೊಂಡ್ರೆ ಹೇಗಮ್ಮ? ವರ್ಷ ತುಂಬೋದ್ರೊಳಗೆ ಒಂದ್ ಮೊಮ್ಮಗು ಬಂದು ನಮ್ಮನ್ನೆಲ್ಲ ಈ ಮನೆಗೆ ಬರ್ಮಾಡ್ಕೋಬೇಕು. ಲಲಿತಾ ಅರಸೀಕೆರೆ ಹುಡುಗಿ, ತಂದೆ ತಾಯಿಗೆ ಒಬ್ಳೆ ಮಗಳು. ಇನ್ನು ಮನೋಹರ್ ಶಿವಮೊಗ್ಗದವರೇ ಆದ್ರೂ ಕೆಲ್ಸ ಬೆಂಗಳೂರಿನಲ್ಲಿ. ಹಿರಿಯರು ನೋಡಿ ಪರಸ್ಪರ ಇಬ್ರು ಒಪ್ಪಿ ಮದುವೆ ಆಗುತ್ತೆ. ನವ ದಂಪತಿಗಳು ಬೆಂಗಳೂರಿನ ಸುಸಜ್ಜಿತ ಬಡಾವಣೆಯೊಂದರಲ್ಲಿ ಹೊಸ ಮನೆ ಮಾಡಿ ಹೊಸ ಸಂಸಾರ ಹುಡ್ತಾರೆ. ಅತ್ತೆ, ನೀವು ಕುತ್ಕೊಳ್ಳಿ, ನಾನೇ ಬಡಿಸ್ತೀನಿ. ಪರವಾಗಿಲ್ಲ ಬಿಡಮ್ಮ, ಎಲ್ಲ ಕೆಲ್ಸನೂ ಸೊಸೆ ಮೇಲೆ ಏರಿದ್ದಾರೆ ಅಂತ ಅಪ್ಪ ಅಮ್ಮ ತಪ್ಪು ತಿಳ್ಕೊಬಾರ್ದಲ್ವಾ? ಅಯ್ಯಯ್ಯೋ, ನಾವ್ ಹಾಗ ಅನ್ಕೋತೀವಾ? ತಮಾಷೆಗೆ ಹೇಳ್ದೆ ಅಷ್ಟೇ. ನಿಮ್ಮಂತ ಅತ್ತೆ ಮಾವನ್ ಪಡೆಯೋಕೆ ನನ್ ಮಗಳು ಪುಣ್ಯ ಮಾಡಿದ್ಲು. ಯಾಕತೆ ನನ್ನನ್ ಮರ್ತ್ ಬಿಟ್ರಾ? ನಿಮ್ ಮಗಳು ನನ್ನನ್ ಪಡೆಯೋದಕ್ಕೆ? ಅಯ್ಯಯ್ಯೋ ಅಳಿಯಂದ್ರೆ, ನಿಮ್ಮಂತ ಗಂಡನ್ ಪಡೆಯೋಕೆ ನನ್ನ ಮಗಳು 7 ಜನ್ಮದ ಪುಣ್ಯ ಮಾಡಿದ್ಲು. ಸಾಕ್ ನಿಲ್ಸೋ ನೀನ್ ಬಡಿವಾರ. ಇಂಥ ಮುದ್ದಾದ ಬೊಂಬೆನ ಪಡೆಯೋಕೆ ನೀನು ಅದೃಷ್ಟ ಮಾಡಿದ್ಯಾ. ಅದಂತೂ ಸತ್ಯವಾದ ಮಾತು. ಮನು, ಹೇಳಿಪ್ಪ. ಮನೆ ತುಂಬಾ ಚೆನ್ನಾಗಿದೆ ಕಣೋ. ಇಂಥದ್ದು ಒಂದು ಸ್ವಂತ ಮನೆ ಮಾಡ್ಬಿಡಪ್ಪ. ಖಂಡಿತ ಮಾಡೇ ಮಾಡ್ತೀನಪ್ಪ. ಆಗ್ಲಾದ್ರೂ ನೀವು ಅಮ್ಮ ಹಳ್ಳಿ ಬಿಟ್ಟು ನಮ್ ಜೊತೆನೆ ಇರ್ತೀರಾ ಅಲ್ವಾ? ಆದ್ರೆ ಒಂದು ಕಂಡೀಷನ್ನು. ಹೇಳಿ. ನೆನ್ನೆನೆ ಹೇಳಿದ್ದೀನಲ್ಲ, ನಮ್ ಜೊತೆ ಮೊಮ್ಮಗನು ಇರ್ಬೇಕು ಅಂತ. ಹೌದೌದು. ಇನ್ನೊಂದೆರಡು ದಿವಸ ಇದು ಹೋಗ್ಬೋದಿತ್ತಲ್ವಾ ಅಮ್ಮ? ಇಲ್ಲಮ್ಮ, ಊರಲ್ಲಿ ಎಲ್ಲಿನ ಕೆಲಸ ಅಲ್ಲೇ ಬಿಟ್ಟು ಬಂದಿದ್ದೀನಿ, ಹೋಗ್ಲೇಬೇಕು. ಬೇಜಾರ್ ಮಾಡ್ಕೋಬೇಡ ಮಗಳೇ, ಬಿಡು ಮಾಡ್ಕೊಂಡು ಖಂಡಿತ ಇನ್ನೊಂದ್ಸಾರಿ ಇದ್ದೋಗ್ತೀವಿ. ಅತ್ತೆ, ನೀವಾದ್ರೂ ಇರ್ಬೋದಿತ್ತಲ್ವಾ? ತಪ್ಪು ತಪ್ಪು. ಹೊಸದಾಗಿ ಮದುವೆ ಆಗಿರೋ ಗಂಡ ಹೆಂಡತಿ ಮಧ್ಯೆ ನಾವ್ಯಾಕಮ್ಮ ಮೊಸಳು ಕಲ್ಲಿದ್ದ ಹಾಗೆ. ನೀವು ಸಂತೋಷವಾಗಿರ್ರಿ. ನಾನು ಹೇಳೋಷ್ಟು ಹೇಳ್ದೆ ಲಲಿತಾ, ಇವ್ರು ಯಾರು ನನ್ನ ಮಾತೇ ಕೇಳ್ತಿಲ್ಲ. ಯೋಚನೆ ಮಾಡಬೇಡ ಮಗಳೇ, ಬಿಡುವಾದಾಗೆಲ್ಲ ಬರ್ತಾ ಇರ್ತೀವಿ. ಸರಿ ಲಲಿತಾ, ನಾನು ಇವ್ರನ್ನೆಲ್ಲ ರೈಲ್ವೆ ಸ್ಟೇಷನ್ ಡ್ರಾಪ್ ಮಾಡಿ ಹಂಗೆ ಆಫೀಸಿಗೆ ಹೊರಡ್ತೀನಿ. ಸರಿ, ಬರ್ತೀವಮ್ಮ. ಬರ್ಲಾ ಮಗಳೇ? ಹಾ ಅಮ್ಮ, ಫೋನ್ ಮಾಡ್ತಾ ಇರೋ. ಸರಿ ಅಪ್ಪ. ಸದ್ಯ ಬಂದ್ರಲ್ಲ. ಯಾಕೆ ಲೇಟ್ ಏನಾಗಿಲ್ವಲ್ಲ? ಸರಿಯಾದ ಟೈಮ್ಗೆ ಬಂದಿದ್ದೀನಿ. ಸರಿಯಾದ ಟೈಮ್ಗೆ ಬಂದಿದ್ದೀರಾ, ಬಟ್ ಎಲ್ಲಿ ಲೇಟ್ ಆಗುತ್ತೋ ಅಂತ ಯೋಚನೆ ಮಾಡ್ತಾ ಇದ್ದೆ. ಅದಕ್ಕೆ ನಾನು ನನ್ನ ಅರಗಿಣಿ ಒಬ್ಳೆ ಎಲ್ಲಿ ಮನೇಲಿ ಬೇಜಾರಾಗಿರ್ತಾಳೋ, ಹೊಸ ಜಾಗ ಹೊಸ ವಾತಾವರಣ ಅಂತ ಬೇಗ ಬಂದೆ. ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಆ ಖುಷಿನ ಇನ್ನು ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಣ. ಹೋಗಿ ಬೇಗ ರೆಡಿ ಆಗ್ಬಾ, ನಿಂಗೆ ಬೆಂಗಳೂರೆಲ್ಲ ತೋರಿಸ್ತೀನಿ. ನಾನು ಇನ್ನ ಅಡ್ಗೆನೆ ಮಾಡಿಲ್ಲ. ಅಯ್ಯೋ ಮಾರೈತಿ, ಬೆಂಗಳೂರಲ್ಲಿ ಹೋಟೆಲ್ಗೆ ಏನ್ ಬರಾನ? ನಿಂಗೆ ಇವತ್ತು ಒಳ್ಳೆ ಟ್ರೀಟ್ ಕೊಡ್ತೀನಿ, ಬೇಗ ರೆಡಿ ಆಗ್ಬಾ. ಓಕೆ, 2 ನಿಮಿಷದಲ್ಲಿ ರೆಡಿ ಬೇಗ ಹರಿ. ಲಲಿತಾ ಮತ್ತು ಮನು ದಾಂಪತ್ಯ ಸ್ವರ್ಗಕ್ಕೆ ಕಿಚ್ಚು ಹಚ್ಚು ಅನ್ನುವಂತಹ ಮಾತನ್ನ ನೆನಪಿಸುವಂತಿತ್ತು. ಇಬ್ರು ತುಂಬಾ ಸಂತೋಷವಾಗಿದ್ರು. ಆದ್ರೆ ಊರಲ್ಲಿ ಅಕ್ಕ ಪಕ್ಕ ನೆಂಟರು ಇಷ್ಟರು ಹೀಗೆ ಒಟ್ಟು ಕುಟುಂಬದಲ್ಲಿ ಬೆಳೆದಂತಹ ಲಲಿತಾಗೆ ಗಂಡ ಕೆಲ್ಸಕ್ಕೆ ಹೋದ ನಂತರ ದೊಡ್ಡ ಮನೆ, ನಗರದ ವಾತಾವರಣ ತುಂಬಾ ಬೇಸರ ಮೂಡಿಸೋಕೆ ಶುರುವಾಯಿತು. ರೀ, ನೀವೇನ್ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬಿಡ್ತೀರಾ? ಇಷ್ಟು ದೊಡ್ಡ ಮನೇಲಿ ಇರಕ್ ನಂಗೆ ಎಷ್ಟು ಬೋರ್ ಆಗುತ್ತೆ ಗೊತ್ತಾ? ಏನ್ ಮಾಡ್ಲಿ ಡಿಯರ್, ನನಗೂ ಯಾವಾಗ್ಲೂ ನೀನ್ ಮುದ್ದಾದ ಮುಖ ನೋಡ್ಕೊಂಡು ಈ ಮನೇಲೇ ಇರೋಣ ಅಂತ ಆಸೆ. ಏನ್ ಮಾಡ್ಲಿ, ಆಫೀಸ್ ಬಿಡಲ್ವಲ್ಲ. ನಿಮ್ಗೆ ಯಾವಾಗ್ಲೂ ತಮಾಷೆನೆ. ಇಷ್ಟು ದೊಡ್ಡ ಮನೆ ನಮ್ಗೆ ಬೇಕಿತ್ತಾ? ಯಾವ್ದಾದ್ರು ಒಟ್ಟಾರದಲ್ಲಿ ಮನೆ ಮಾಡಿದ್ರೆ
ಅಕ್ಕಪಕ್ಕದಲ್ಲಿ ಜನ ಇರ್ತಾ ಇದ್ರು, ನನಗೂ ಬೋರ್ ಆಗ್ತಾ ಇರ್ಲಿಲ್ಲ. ಅಯ್ಯೋ ಪೆದ್ದು, ವಟಾರದಲ್ಲಿ ಮನೆ ಮಾಡೋಕ್ಕೆ ನಿನ್ನ ಗಂಡ ಏನು ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದಾನ? ದೊಡ್ಡ IT ಕಂಪನಿಲಿ ಸಾಫ್ಟ್ವೇರ್ ಇಂಜಿನಿಯರ್. ನಮ್ಮ ರೆಪ್ಯುಟೇಷನ್ಸ್ಗೆ ಇಂಥ ದೊಡ್ಡ ಮನೆ ಇಲ್ಲಾಂದರೆ ಹೇಗೆ ಹೇಳೋ? ಇವಾಗೇನು ನಿಂಗೆ ಇಷ್ಟು ದೊಡ್ಡ ಮನೆಯಲ್ಲಿ ಒಬ್ಬಳೇ ಇರೋಕ್ಕೆ ಬೋರ್ ತಾನೆ? ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ಇಲ್ಲೇ ಹತ್ತಿರದಲ್ಲಿ ಪಾರ್ಕ್ ಇದೆ, ಹೋಗು. ಅಷ್ಟೇ ಅಲ್ಲ, ಈ ಲೇಔಟಲ್ಲಿ ಒಂದು ಕಲ್ಚರಲ್ ಕ್ಲಬ್ ಇದೆ, ಅಲ್ಲಿ ಲೈಬ್ರರಿ ಇದೆ, ಗೇಮ್ಸ್ ಇದೆ. ಆಮೇಲೆ ನನಗೊಬ್ರು ರಾಮರಾವ್ ಅಂತ ಪರಿಚಯ ಆಗಿದ್ದಾರೆ, ಅವ್ರ ಹೆಂಡತಿ ಪಾರಿಜಾತ ಅಂತ ಮೀಟ್ ಮಾಡು. ನಿನಗಲ್ಲಿ ತುಂಬ ಜನ ಫ್ರೆಂಡ್ಸ್ ಸಿಗ್ತಾರೆ. ಆಮೇಲೆ ನಿನ್ನ ಡಿಕ್ಷನರಿಯಲ್ಲಿ ಬೋರ್ ಅನ್ನೋ ಪದಕ್ಕೆ ಜಾಗನೇ ಇರಲ್ಲ. ಮ್ಯಾಮ್, ನಾನು ಲಲಿತಾ ಅಂತ. ಲಲಿತಾ ಮನೋಹರ್, ಹಾ ನಿಮ್ಮ ಹಸ್ಬೆಂಡ್ ಫೋನ್ ಮಾಡಿದ್ರು. ಅದೇ ನಮ್ಮ ಹೊಸ ಮೆಂಬರ್ಶಿಪ್ ಅಲ್ವಾ ನಿಮ್ದು? ಹಾ ಹೌದು ಮ್ಯಾಮ್. ಆಯ್ತು, ಬನ್ನಿ ಪರಿಚಯ ಮಾಡ್ಕೊಳ್ತೀನಿ. ಓಕೆ ಮ್ಯಾಮ್. ಹಾಯ್ ಹಾಯ್ ಎವ್ರಿವನ್. ನೋಡಿ, ಇವರು ಲಲಿತಾ ಮನೋಹರ್ ಅಂತ, ನಮ್ಮ ಕ್ಲಬ್ಗೆ ಹೊಸ ಮೆಂಬರ್ ಇವರು. ಹಾಯ್ ಫ್ರೆಂಡ್ಸ್, ನೋಡಿ ಹೊಸ ಮೆಂಬರ್ ಬಂದಿದ್ದಾರೆ. ಲಲಿತಾ, ನೀನು ನನ್ನ ಜೊತೆ ಊಟ ಮುಗಿಸ್ಬಾರ್ದಾ? ನೀವು ಮಾಡಿ, ನಾನು ಇನ್ನೊಂದೆರಡು ಮೆಸೇಜ್ಗೆ ರಿಪ್ಲೈ ಮಾಡಿಬಿಟ್ಟು ಆಮೇಲೆ ಮಾಡ್ತೀನಿ. ಪರವಾಗಿಲ್ವೇ? ಮೇಡಮ್ ಅವರು ಮೊದಲನೇ ದಿನನೇ ಕ್ಲಬ್ಗೆ ಹೋಗಿ ತುಂಬ ಜನ ಫ್ರೆಂಡ್ಸ್ ಮಾಡ್ಕೊಂಡಂಗಿದೆ. ಅದು ಸರಿ, ಅಲ್ಲಿನ ಅನುಭವ ಹೇಗಿತ್ತು? ತುಂಬ ಚೆನ್ನಾಗಿದೆ ಮನು. ಆ ಕಲ್ಚರಲ್ ಕ್ಲಬ್ಬು ಹೊಸ ಪ್ರಪಂಚನೇ ಸರಿ. ಹೇಗೋ ನೀನು ಲೋನ್ಲಿ ಫೀಲ್ ಆಗೋದನ್ನ ಬಿಟ್ಟು ಸಂತೋಷವಾಗಿದ್ರೆ ನನಗಷ್ಟೇ ಸಾಕು. ಈ ಮುಂಚೆ ನಾನು ನಿಮ್ಮನ್ನು ಎಲ್ಲೂ ನೋಡಿಲ್ಲ. ಹಾ, ನಾನು ಜಾಯ್ನ್ ಆಗಿ ಇವಾಗ 2 days ಆಯ್ತು ಅಷ್ಟೇ. ನಿಮ್ಮ ಹೆಸರು ಲಲಿತಾ ಅಂತನಾ? ಹಾ ಹೌದು. ನನ್ನ ಹೆಸರು ನಳಿನಾ. ನೀವೆಲ್ಲಿರೋದು? ಇಲ್ಲೇ 6th Cross ಅಲ್ಲಿ. ಹಾಯ್. ಹಾಯ್. ಮಾರ್ಕೆಟಿಂಗ್ ಹೋಗಿದ್ರಾ? ಹಾ. ನಡ್ಕೊಂಡು ಯಾಕೆ ಹೋಗ್ತಿದ್ದೀರಾ? ಮನೆ ಇಲ್ಲೇ ಹತ್ರ ಇದೆ, ವಾಕ್ ಆಗತ್ತೆ ಅಂತ ನಡ್ಕೊಂಡು ಹೋಗ್ತಾ ಇದ್ದೆ. ಈ ಬಿಸಿಲಲ್ಲಿ ಎಂತ ವಾಕ್? ಬನ್ನಿ, ನಾನು ನಿಮ್ಮ ಮನೆ ಹತ್ರ ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ. ನಾನೇ ನಿಮ್ಮನ್ನ ಹೊತ್ಕೊಂಡು ಹೋಗ್ತೀನಾ? ಚೇಚೆ, ನಿಮ್ಗೆ ಯಾಕೆ ತೊಂದರೆ ಅಂತ ಅಷ್ಟೇ. ನೋಡಿ, ನಾನು ನಿಮ್ಮ ಫ್ರೆಂಡ್. ನೀವು ನನ್ನ ಬೇರೆಯವ್ರ ಥರ ಟ್ರೀಟ್ ಮಾಡಿದ್ರೆ ನಂಗೆ ತುಂಬ ಬೇಸರ ಆಗುತ್ತೆ. ಚೇಚೆ, ಅದಕ್ಕೆ ಯಾಕೆ ಬೇಸರ ಮಾಡ್ಕೊತೀರಾ? ಬನ್ನಿ ಮತ್ತೆ, ಬನ್ನಿ. ಇದೆ ನಮ್ಮ ಮನೆ. ಸರಿ, ಬನ್ನಿ ಮನೆಗೆ. ಇಲ್ಲ ಲಲಿತಾ ಅವರೇ, ನೆಕ್ಸ್ಟ್ ಟೈಮ್ ಬರ್ತೀನಿ. ಫಸ್ಟ್ ಟೈಮ್ ಮನೆಗೆ ಬಂದಿದ್ದೀರಾ, ಬರಲ್ಲ ಅಂತ ಹೇಳಿದ್ರೆ ಬನ್ನಿ. ಪರವಾಗಿಲ್ಲ, ಬನ್ನಿ ಪ್ಲೀಸ್. ಬನ್ನಿ. ವಾವ್, ಮನೆ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದೀರಾ. ಸ್ವಂತ ಮನೆನಾ? ಇಲ್ಲಪ್ಪ, ಬಾಡ್ಗೆದು. ನಮ್ಮವ್ರಿಗೇನೋ ಸ್ವಂತ ಮನೆ ಮಾಡ್ಕೊಬೇಕಂತ ಆಸೆನೇ ಇದೆ. ಬಟ್ ಇವಾಗ ಹೊಸದಾಗಿ ಮದ್ವೆ ಆಗಿರೋದಲ್ವಾ, ಇವಾಗ್ಲೇ ಕಮಿಟ್ಮೆಂಟ್ಸ್ ಬೇಡ ಅಂತ. ಓ, ನವ ದಂಪತಿಗಳಂತ ಆಯ್ತು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನಿಮ್ಮ ಯಜಮಾನ್ರು ಏನ್ ಕೆಲಸ ಮಾಡ್ತಿರೋದು? ಸಾಫ್ಟ್ವೇರ್ ಇಂಜಿನಿಯರ್. ಅಯ್ಯೋ, ನಿಮ್ಮನ್ನು ನಿನ್ಸ್ಕೊಂಡೆ ನಾನು ಮಾತಾಡ್ತಾ ಇದ್ದೀನಿ. ಕೂತ್ಕೊಳ್ಳಿ, ನಾನು ಕಾಫಿ ತಗೊಂಡ್ ಬರ್ತೀನಿ, ಕೂತ್ಕೊಂಡು ಮಾತಾಡೋಣ. ಕೂತ್ಕೊಳ್ಳಿ.
ಹಾಯ್ ಲಲಿತಾ. ಹಾಯ್. ನಿಮ್ಮನ್ನು ಡ್ರಾಪ್ ಮಾಡಿದ್ಯಾರು? ನನ್ನ ಹಸ್ಬೆಂಡ್. ನೀವು ಇಲ್ಲಿದ್ದೀರಾ ಅಂತ ಗೊತ್ತಿದ್ದಿದ್ರೆ ನಾನು ಪರಿಚಯ ಮಾಡಿಸ್ತಾ ಇದ್ದೆ. ಪರವಾಗಿಲ್ಲ ಬಿಡಿ, ನೆಕ್ಸ್ಟ್ ಟೈಮ್ ಪರಿಚಯ ಮಾಡಿಸಿದ್ರೆ ಆಯಿತು. ಬನ್ನಿ ಹೋಗೋಣ. ಹಾ. ತಗೊಳ್ಳಿ ಲಲಿತಾ. ಏನಿದು ಬಾಕ್ಸು? ನೆನ್ನೆ ನೀವು ಅವರೆಕಾಳು ಕಿಚಡಿ ಕೇಳಿದ್ರಲ್ಲ, ಅದಕ್ಕೆ ಮಾಡ್ಕೊಂಡು ತಂದಿದ್ದೀನಿ. ನೆನ್ನೆನೇ ರೆಸಿಪಿ ಬರ್ಕೊಂಡಲ್ಲ, ನೀವು ಯಾಕೆ ಇಷ್ಟೊಂದು ರಿಸ್ಕ್ ತಗೊಳಕ್ ಹೋಗ್ತೀರಾ? ನಾನು ನಿಮ್ಮ ಫ್ರೆಂಡ್, ಅದಕ್ಕೆ ಪ್ರೀತಿಯಿಂದ ಮಾಡ್ಕೊಂಡು ತಂದಿದ್ದೀನಿ. ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ. ಶೋರ್, ಥ್ಯಾಂಕ್ ಯು. ಲಲಿತಾ, ಟೈಮ್ ಆಯ್ತು, ಬೇಗ ಕಾಫಿ ತಗೊಂಡ್ ಬಾ. ಬಂದೆ. ತಗೊಳ್ಳಿ. ನೀವು ಆಗದೆ ಹೋಗ್ತಾ ನನಗೆ ಕ್ಲಬ್ ಹತ್ರ ಡ್ರಾಪ್ ಮಾಡಿಬಿಡಿ. ಸರಿ ಮೇಡಮ್. ರೀ, ನಾನು ಹೇಳ್ತಿದ್ನಲ್ಲ, ನನ್ನ ಬೆಸ್ಟ್ ಫ್ರೆಂಡ್ ನಳಿನಾ ಅಂತ, ಇವ್ರೆ. ನಮಸ್ತೆ. ಲಲಿತಾ ನಿಮ್ ಬಗ್ಗೆ ಅವಾಗ ಹೇಳ್ತಿರ್ತಾಳೆ. ಯಾಕೆ, ಏನಾಯ್ತು? ಒಂಥರ ಇದಿರಲ್ಲ. ಲಲಿತಾ, ನಮ್ಮ ಯಜಮಾನ್ರು ಬಿಸ್ನೆಸ್ ಮ್ಯಾನ್. ಅವ್ರ ಪೇಮೆಂಟ್ ಬರೋದು 1 ವಾರ ಆಗುತ್ತೆ. 1 ವಾರದ ಮಟ್ಟಕ್ಕೆ 1 ಲಕ್ಷ ಬೇಕಿತ್ತು. ಯಾವುದೋ ಅರ್ಜೆಂಟ್ ಕಮಿಟ್ಮೆಂಟ್. ಅಷ್ಟೇ ತಾನೇ? 1 ನಿಮಿಷ ರೀ, 1 ನಿಮಿಷ ಬನ್ನಿ. ರೀ, ನೀವು ಕೇಳಿಸ್ಕೊಂಡ್ರಲ್ಲ, ಅವ್ರಿಗೆ 1 ಲಕ್ಷ ಬೇಕಂತೆ, ಕೊಡ್ರಿ. ಲಲಿತಾ, ಫ್ರೆಂಡ್ಶಿಪ್ಪಲ್ಲಿ ದುಡ್ಡು ಕಾಸಿನ ವ್ಯವಹಾರ ನನಗೆ ಯಾಕೋ ಸರಿ ಅನ್ನಿಸ್ತಿಲ್ಲ. ಅದು ಅಲ್ಲದೆ ಅವ್ರ ಪರಿಚಯ ಆಗಿ ಇನ್ನೂ 1 ತಿಂಗಳು ಆಗಿಲ್ಲ. ನಮಗಿಂಥ ರಿಸ್ಕ್ ಇವಾಗ ಅವಶ್ಯಕತೆ ಇದೆಯಾ? ರೀ, ಅವ್ರು ತುಂಬ ಒಳ್ಳೆಯವರು, ಕೊಡ್ರಿ. ನೀನು ಇಷ್ಟೊಂದು ಒತ್ತಾಯ ಮಾಡ್ತಿದ್ಯಾ ಅಂದಮೇಲೆ ಇಲ್ಲ ಅನ್ನೋಕ್ಕಾಗತ್ತೆ. ಚೆಕ್ ಕೊಟ್ರೆ ಆಗುತ್ತಾ? ಆಯ್ತು. ತಗೋ, ನೀನೇ ಕೊಡು. ತಗೊಳ್ಳಿ ನಳಿನಿ. ನಿಮ್ಮಿಂದ ತುಂಬ ಉಪಕಾರ ಆಯಿತು. ಥ್ಯಾಂಕ್ಸ್. ಗಂಡ ಮನೋಹರ್ ಸ್ನೇಹದಲ್ಲಿ ಹಣಕಾಸಿನ ವಿಚಾರ ಬೇಡ ಅಂತ ಹೇಳಿದ್ರು ಅವನ ಮಾತನ್ನ ಕೇಳದೆ ಲಲಿತಾ ತನ್ನ ಸ್ನೇಹಿತೆಗೆ 1 ಲಕ್ಷ ರೂಪಾಯಿ ಕೊಡಿಸ್ತಾಳೆ. ರೊಕ್ಕ ಬಲು ಕೆಟ್ಟದ್ದೋ ಅಣ್ಣಯ್ಯ ಅಂತ ದಾಸರು ಹೇಳ್ದ ಹಾಗೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ಯಾಕಂದ್ರೆ ದುಡ್ಡಿನ ಗುಣನೇ ಅಂಥದ್ದು. ಬನ್ನಿ ಲಲಿತಾ, ಇದೇ ನಮ್ಮನೆ. ರೀ, ಇವ್ರು ನನ್ನ ಫ್ರೆಂಡ್ ಲಲಿತಾ ಅಂತ. ಇವ್ರು ನಮ್ಮ ಯಜಮಾನ್ರು ದಾಮೋದರ್. ನಮಸ್ಕಾರ ಸಿಸ್ಟರ್, ನಿಮ್ಮಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ. ನನ್ನ ಕಡೆಯಿಂದ ನಿಮ್ಗೊಂದು ಥ್ಯಾಂಕ್ಸ್ ಹೇಳು ಅಂತ ನನ್ನ ಹೆಂಡ್ತಿನ ಹೇಳಿ ಕಳಿಸಿದ್ದೆ. ಅಯ್ಯೋ, ಅಷ್ಟು ದೊಡ್ಡ ಮಾತೆಲ್ಲ ಯಾಕೆ? ನಾನಂತೂ ಹೇಳಿದ್ದೀನಪ್ಪ, ಬೇಕಾದ್ರೆ ಲಲಿತಾನೇ ಕೇಳಿ. ಅಂತೂ ಇವತ್ತಾದು ದೊಡ್ಡ ಮನ್ಸು ಮಾಡಿ ನಮ್ಮ ಮನೆಗೆ ಬಂದ್ರಲ್ಲ, ನಮ್ಗದೇ ಖುಷಿ. ನಾನು ಬರಬೇಕು ಅಂತ ಇದ್ದೆ, ಬಟ್ ಇವತ್ತೇ ಬರ್ಬೇಕಂತಿರ್ಲಿಲ್ಲ. ಇವರೇ ನನ್ನ ತುಂಬ ಫೋರ್ಸ್ ಮಾಡಿ ಕರ್ಕೊಂಡು ಬಂದರು. ನಳಿನ ಒಳ್ಳೆ ಕೆಲಸನೇ ಮಾಡಿದಾಳೆ. ನಳಿನ ಫ್ರೆಂಡ್ ಬಂದಿರೋ ಖುಷಿಲಿ ಮೈ ಮರೆತ್ರೆ ಹೇಗೆ? ಎಷ್ಟೇ ಆಗಲಿ ಇವ್ರು ನಮ್ಮ VIP ಗೆಸ್ಟು, ಅವ್ರನ್ನ ಚೆನ್ನಾಗಿ ನೋಡ್ಕೊ. ನಾನು ಹೋಗಿ ಸುರೇಶನ್ ನೋಡ್ಕೊಂಬರ್ತೀನಿ. ನಿಮ್ಮಿಬ್ಬರ ಮಧ್ಯೆ ನಾನು ಡಿಸ್ಟರ್ಬ್ ಮಾಡಲ್ಲ. ಬಾಯ್ ಸಿಸ್ಟರ್. ನಮ್ಮ ಯಜಮಾನ್ರು ಸ್ವಲ್ಪ ಸಂಕೋಚದ ಸ್ವಭಾವ, ಅದಕ್ಕೆ ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಟ್ಟು ಅವ್ರು ಹೊರಗಡೆ ಹೋದ್ರು. ಕೂತ್ಕೊಳ್ಳಿ, ನಾನು ಜ್ಯೂಸ್ ತರ್ತೀನಿ. ಕೂತ್ಕೊಳ್ಳಿ.